ಚಿತ್ರತಂಡ ಬಹುನಿರೀಕ್ಷಿತ ಸಿನಿಮಾ 45 ಸಿನಿಮಾಗೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಏನಂತಂದ್ರೆ ನಿರ್ದೇಶಕರಾಗಿರ್ತಕ್ಕಂಥ ಅರ್ಜುನ್ ಜನ್ಯ ಅವರು ಫಸ್ಟ್ ರಿಯಾಕ್ಷನ್ಗೆ ಸಿಕ್ಕಿದ್ರೆ ಸರ್ ಮೊದಲ ನಿರ್ದೇಶನ ಅಂತ ಯಾರು ಹೇಳ್ತಾ ಇಲ್ಲ, ಇದನ್ನ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಕಥೆನ ಫಸ್ಟ್ ಒಬ್ಬ ನಿರ್ದೇಶಕರಿಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ? ಮೂರುವರೆ ವರ್ಷದ ಶ್ರಮಕ್ಕೆ ಜನ ಆಸೆ ಪಟ್ಟು ಚೆನ್ನಾಗಿದೆ ಅನ್ನೋದಕ್ಕಿಂತ ಉಡುಗೊರೆ ಬೇರೆ ಏನಿಲ್ಲ ಸರ್. ಆ್ಯಂಡ್ ಸಿನಿಮಾನ ಪ್ರತಿಯೊಂದು ನಾವೇನೇನು ಅನ್ಕೊಂಡಿದ್ವಿ ಅಭಿಮಾನಿಗಳಿಗೆ ಈ ಥರದೆಲ್ಲ ಇಷ್ಟ ಆಗುತ್ತೆ ಅನ್ನೋದು ಅದೆಲ್ಲವನ್ನು ಅಭಿಮಾನಿಗಳು ಅಪ್ಕೊಂಡು ಅದನ್ನ ಇಷ್ಟಪಟ್ಟಿರೋದು ನಂಗೆ ಬಹಳ ಸಂತೋಷ ಇದೆ. ಅಣ್ಣವ್ರು ಹೇಳ್ದಂಗೆ ಎಲ್ಲ ಅಭಿಮಾನಿ ದೇವರುಗಳಿಗೇನೆ ಅರ್ಪಣೆ. ಸರ್ ಎಲ್ಲದ್ರ ಜೊತೆಗೆ ಶಿವಣ್ಣ ಅವ್ರನ್ನ ಹಿಂಗ್ ನೋಡಿರ್ಲಿಲ್ಲ ಅನ್ನೋಂಥದ್ದು, ಒಪ್ಪಿ ಸರ್ನ ಹಿಂಗ್ ಇಮ್ಯಾಜಿನ್ ಮಾಡಿರ್ಲಿಲ್ಲ ಅನ್ನೋಂಥದ್ದು, ರಾಜ್ ಬಿ ಶೆಟ್ಟಿ ಅವ್ರು ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತದ್ದು ಆ ಕಲ್ಪನೆಗಳಿತ್ತು. ಬಟ್ ಅದನ್ನ ಬೇರೆದ್ದೇ ಸ್ವರೂಪ ಕೊಟ್ಟು ಅಭಿಮಾನಿಗಳು ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸ್ ಬಗ್ಗೆ ಹೇಗೆ ಅನ್ಸುತ್ತೆ ಅಂತ? ಅದೇ ನಾನು ಒಬ್ಬ ಅಭಿಮಾನಿಯಾಗೆ ಮಾಡಿರೋದು ಈ ಸಿನಿಮಾ ಅಂತ ನಿಮ್ಗೆ ಪ್ರತಿ ಸತಿ ಹೇಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನನ್ನೊಳಗಡೆ ಏನು ಅಭಿಮಾನಿ ಖುಷಿ ಪಡ್ತಾನೆ ಅದೇ ಈ ಅಭಿಮಾನಿಗಳು ಖುಷಿ ಪಟ್ಟೆ ಪಡ್ತಾರೆ. ಸೊ ನಾನು ಶಿವಣ್ಣವರ ದೊಡ್ಡ ಅಭಿಮಾನಿಯಾಗಿ ಅದಕ್ಕೆ ಶಿವಣ್ಣವ್ರನ್ನ ಹೇಗೆಲ್ಲ ನೋಡ್ಬೇಕಂತ ನನಗೆ ಆಸೆ ಇತ್ತು, ಅದೆಲ್ಲ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಉಪ್ಪಿ ಸರ್ ಅಭಿಮಾನಿಯಾಗಿ ಉಪ್ಪಿ ಸರ್ನ ಹೇಗೆ ನೋಡ್ಬೇಕು ಅಂತ, ರಾಜ್ ಸರ್ ಅಭಿಮಾನಿಯಾಗಿ ರಾಜ್ ಸರ್ನ ಯಾವ ರೀತಿ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ನೋದು ಎಲ್ಲವೂ ಟ್ರೈ ಮಾಡಿ. ಸರ್ ಇದೆಲ್ಲರ ಜೊತೆಗೆ ಅಂದ್ರೆ ಅಣ್ಣನ ಅಗಲಿಕೆ ಟೈಮಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಕತೆ ಅನ್ನೋಂಥ ಮಾತಿದೆ. ಆ ಭಾವುಕತೆ, ಆ ನೋವು ನಿಮ್ಮನ್ನ ಒಂದು ನಿರ್ದೇಶಕನಾಗ್ಲಿಕ್ಕೆ ಪ್ರೇರಣೆ ಮಾಡ್ತಾ ಅನ್ನುವಂಥದ್ದು ಸರ್? ಖಂಡಿತ ನಾನು ಅದೇ ಹೇಳ್ತೀನಲ್ಲ, ನಮ್ಮ ಅಣ್ಣನೇ ನನಗೆ ನಿರ್ದೇಶಕನ ಪಟ್ಟಕ್ಕೆ ಕೊಟ್ಬಿಟ್ಟು ಅವನು ಹೊರಟ್ಬಿಟ್ಟ. ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೆ, ಹೋಗ್ಬೇಕಾದ್ರೆ ಈ ಕತೆ ನನಗೆ ಅವನು ಹೋದ್ಮೇಲೆ ನನಗೆ ವಿಷಯಗಳು ತಲೆಗೆ ನೋಡಿದ್ದು, ಅಲ್ಲಿ ನಾನು ಅನುಭವಿಸಿದ ವಿಷಯಗಳನ್ನೆಲ್ಲ ಕಥೆ ಆಗಿತ್ತು. ಅದಕ್ಕೆ ನಮ್ಮ ಅಣ್ಣನೇ ಕಾರಣ. ಅದಕ್ಕೆ ಸರ್ ಈಗ ವಿವಾದಕ್ಕೆ ಅಂತ ಅಲ್ಲ, ಒಂದು ಸನ್ನಿವೇಶ ನಡೀತಾ ಇದೆ, ನೀವು ಇಂಡಸ್ಟ್ರಿಯ ಭಾಗ ಆಗಿದ್ದೀರಿ. ಅಂದ್ರೆ ಈಗ ಹೊರಗಿಂದ ನೋಡೋರ್ಗೆ ಏನೇ ಅನಿಸ್ಬೋದು, ಒಳಗೆ ಎಲ್ಲರೂ ಕೂಡ ಸ್ಟಾರ್ಗಳು ಒಂದಾಗಿದ್ದೀವಿ ಅನ್ನೋಂಥ ನೀವು ವಿಶ್ ಮಾಡ್ತಾ ಇದ್ರಿ, ಮಾರ್ಕು ವಿಶ್ ಮಾಡ್ತಾ ಇದಾರೆ. ಬಟ್ ಆದ್ರೂ ಕೂಡ ಒಂದು ಯುದ್ಧದ ಮಾತು ಬಂದಾಗ, ಮಾತಿಗೆ ಬದ್ಧ ಅನ್ನುವಂಥ ಸುದೀಪ್ ಸರ್ ಮಾತಿಗೆ ಬಂದಾಗ ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬಹುದು ಅಂತ? ಇಲ್ಲ ಸರ್, ಹೇಳಿದಾರಲ್ಲ ಸರ್, ಅವ್ರ ಪೈರಸಿಗೋಸ್ಕರ ಹೇಳಿರೋದು ಅಂತ. ಸೊ ಖಂಡಿತವಲ್ಲೂ ಶಿವಣ್ಣ ಅವ್ರಿಗೂ ಸುದೀಪ್ ಸರ್ನ ಬಹಳ ಪ್ರೀತಿ ಇದೆ, ಉಪ್ಪಿ ಸರ್ಗೂ ಅಷ್ಟೇ, ರಾಜ್ ಸರ್ಗೂ ಅಷ್ಟೇ. ಹಾಗೆ ಸುದೀಪ್ ಸರ್ಗೂ ಇವ್ರನ್ನೆಲ್ಲ ಕಂಡ್ರೆ ಬಹಳ ಅಭಿಮಾನ ಇದೆ. ಅದು ಏನೋ ಮಿಸ್ ಆಗಿ ಜನ ಬೇರೆ ತರ ಅನ್ಕೊಂಡ್ಬಿಟ್ರು. ಬಟ್ ಅದೆಲ್ಲ ಕ್ಲಿಯರ್ ಆಗಿದೆಯಲ್ಲ ಈಗ. ಸರ್ ಫೈನಲಿ ಇನ್ ನಾಳೆ ಒಂದೇ ದಿನ 2 ಸಿನಿಮಾಗಳ ಅಬ್ಬರ ಶುರು ಆಗ್ತಕ್ಕಂಥದ್ದು. ವಿಶೇಷ ಅಂದ್ರೆ ಈಗಲಿಂದಲೇ ಅಭಿಮಾನಿಗಳು ಸೆಲೆಬ್ರೇಷನ್ ಶುರು ಮಾಡಿದ್ರೆ 45 ಹೇಗಿದೆ ಅನ್ನುವಂಥದ್ದು. ಈ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಎಲ್ಲ ಒಂದ್ ರೀತಿ ಹೊಡೆತ ಬೀಳುವಂತ ಸಾಧ್ಯತೆಗಳಿದೆ ಅಂತ ಅನ್ಸುತ್ತಾ? ಓಕೆ, ಎಲ್ಲವನ್ನೂ ಕೂಡ ಜನ ರಿಸೀವ್ ಮಾಡಬಹುದು ಅಂತ ಅನ್ಸುತ್ತಾ, ಹೇಗೆ ಅಂತ? ಇಲ್ಲ ಸರ್, 2 ಸಿನಿಮಾಗೆ ಸ್ಪೇಸ್ ಇರೋದ್ರಿಂದ, ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ 2 ಸಿನಿಮಾನ ಕನ್ನಡದ ಪ್ರೇಕ್ಷಕರು ಆಶೀರ್ವಾದ ಮಾಡ್ತಾರೆ. 2 ಕನ್ನಡ ಸಿನಿಮಾ ಚೆನ್ನಾಗತ್ತೆ ಅಂತ ನಂಬಿಕೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು 45 ಸಿನಿಮಾದ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.